होने के बाद ही पूरा लेवल आएगा तो चिकड़ में तो हाँ लेवल रहेगा स्प्रेड बताओ ये तो बस और बरसा में मारने का सामान मैं खड्डे देख रहे हैं और नेचर खड्डे गवर्नमेंट का फुट है बड़े बड़े बोल रहा है सीधा राइट हां बहुत मुश्किल है ऑटो जो एक पलटे की तरह आता है हेलीपैड सर हम गाड़ी जा रहे हैं सर मैं ऑटो चलाता हूं अभी जा रहे हैं बहुत प्रॉब्लम है डिलीवरी पेशेंट के लिए में डिलीवरी हो गई हमने मार दी तो बराबर प्लीज क्या काय थोड़ी हम मार कर यहां बहुत प्रॉब्लम है ಕಟ್ಟ ಟ್ರೈ ಮಾಡ್ಕೊಂಡು ಸರ್ ಯಾಕೆ ಕಟ್ಟ ಟ್ರೈ ಮಾಡಿಲ್ಲ ನಾನು ಕಟ್ಟ ಏನು ಮಾಡ್ತಾರೆ ಅವೇನ ಟ್ರೈ ಮಾಡ್ತೀನಿ ಸರ್ ಕೆಲಸ ಮಾಡಿ ಸರ್ ಅದು ನೀರು ಹೋಗ್ಲಿಕ್ಕೆ ನಮ್ಮ ಬೆಂಗಳೂರು ಗವರ್ನಮೆಂಟ್ ಇದೆ ಪಾಸ್ ಮಾಡಿ ಪಾಸ್ ಮಾಡಿ गाड़ी के आराम से ಕಟ್ ಮಾಡಿ ನೀರು ಹೋಗ್ತಾರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಪರಿಹಾರ ಯಾವಾಗ ಸಿಗ್ತೈತೆ ಅಂದ್ರೆ ಒಂದು 2-3 ತಿಂಗಳು ಪರಿಹಾರ ಪೂರ ಸಿಗ್ತೈತಿ ಯಾಕಂದ್ರೆ ಅಲ್ಲಿ ರೋಡ್ ಈಗಾಗಲೇ ರೋಡ್ ಇಟ್ಕೊಂಡಿದ್ದೀವಿ ಎಲ್ಲ ರೆಡಿ ಆಯ್ತದ ಈ ಮಳೆಗಾಲ ಮುಗಿದ ತಕ್ಷಣ ಆ ರೋಡ್ ಹಾಗೆ ಬರ್ತೈತೆ ಅದು ಸಮಸ್ಯೆ ಇಲ್ಲ ಈಗ ಸದ್ಯ ನಿಮ್ಗೆ ಏನಾಯ್ತು ಅಂದ್ರೆ ಹೊಂಡ ಹಿಂಡ ಬಿದ್ದು ನೀರೆಲ್ಲ ನಿಂತು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಏನ್ ಮಾಡೋದು ನಾಳೆ ನಮ್ಮ ಟೀಮ್ ಅನ್ನ ಕರ್ಕೊಂಡ್ ಬರ್ತೇವೆ ನಮ್ಮ ಜೆಸಿಬಿ ಏನಾದ್ರು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ನಿಮ್ದು ಸಲಹೆ ಸೂಚನೆ ಕೊಡ್ರಿ ನಾವು ಬಂದೇವಿಲ್ಲ ಯಾಕಂದ್ರೆ ಎಲ್ಲ ಜನ ಈಗ ಮಾಡಿದ್ವಿ ನಾವು ಈಗ ಮಾಡಿ ಮತ್ತೆ ಹೋದ್ರ ಇಲ್ಲಿ ಹೋಗಿ ಬಂದಾರ ಏನ್ ಮಾಡ್ಬೇಕು ಬೇಡ ನಮ್ಗೆ ಮಣ್ಣು ಹಾಕ್ಬೇಡಿ ಸರ್ ಅಲ್ಲಿ ಇದು ಮಾಡ್ತಾರೆ ನಿಮ್ದು ವಾಟರ್ ಸಿಮೆಂಟ್ ಇದು ಅದಕ್ಕೆ ಅದು ಇಟಗಿ ಮಾಡ್ತಾರೆ ಸರ್ ಅವಳ ಹಾಕಬೇಡ ಇಟಗಿಗೆ ಹಾಕಬೇಕು ಮಣ್ಣು ತಾವೆಲ್ಲ ಹಳೆ ದಾಂಡೇಲಿ ರಸ್ತೆ ಭಾಳ ಹದಗೆಟ್ಟು ಬರ್ತದೆ ಈಗಾಗಲೇ ನಾವೆಲ್ಲ ಅಲ್ಲಿ ಪರಿಶೀಲನೆ ಮಾಡಿ ಬಂದಿದ್ದೀವಿ ಈಗ ಡಬ್ಲ್ಯೂರು ಮುಂದೆ ಹೋಗಿ ಪರಿಶೀಲನೆ ಮಾಡಿ ಈಗ ಏನಾದರೂ ಹೊಂಡ ಇದ್ದಾವೆ ತಾತ್ಕಾಲಿಕವಾಗಿ ಮುಚ್ಚುವಂಥ ಪ್ರಯತ್ನ ನಾವು ಮಾಡ್ತೀವಿ ನಾಳೆ ಅಥವಾ ನಾಳ್ದು 2 ದಿನದಲ್ಲಿ ನಮ್ಮ ಸಿಬ್ಬಂದಿಗಳನ್ನು ಕರ್ಕೊಂಡ್ಬಂದು ನಮ್ಮ JCB ಟ್ರ್ಯಾಕ್ಟರ್ ತೊಗೊಂಡ್ಬಂದು ಅಲ್ಲಿ ಏನು ಮಾಡಬೇಕು ಲೆವೆಲ್ ಮಾಡ್ತೀವಿ ಈಗ ಈಗಾಗಲೇ ಆ ರಸ್ತೆ ಕುರಿತು ಈಗಾಗಲೇ ನಾವು ಟೆಂಡರ್ ಬರ್ತೀವಿ ಪೌರಾಯುಕ್ತರು ಭಾಳ ಮುತುರ್ಜಿ ವಹಿಸಿ ಈ ಒಂದು ಮಾನ್ಯ ಶಾಸಕರು ಸಹಿತ ಇದಕ್ಕೆ ಅನುದಾನ ಕೊಟ್ಟಿದ್ದಾರೆ ಆ ಅನುದಾನದಲ್ಲಿ ಈಗಾಗಲೇ ರಸ್ತೆ ಕಾಮಗಾರಿನ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಈಗ ಒಂದು 2-3 ದಿನಗಳಲ್ಲಿ ನಾವು ಬಂದು ಅದನ್ನು ನೋಡಿ ಒಟ್ಟು ನೀರು ಬಂದು ಆಮೇಲೆ ಏನು ತಾತ್ಕಾಲಿಕವಾಗಿ ಏನು ಮಾಡಬೇಕು ಹೊಂಡ ಮುಚ್ಚುವಂಥ ಪ್ರಯತ್ನ ನಮ್ಮ ನಗರಸಭೆಯಿಂದ ಮಾಡ್ತೀವಿ ಹಾಗೆ 2-3 ತಿಂಗಳಲ್ಲಿ ಹೊಸ ರಸ್ತೆಯನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವಲ್ಲ ಆ ಕಾಮಗಾರಿಯು ಅತಿ ಶೀಘ್ರದಲ್ಲೇ 2-3 ತಿಂಗಳು ಪ್ರಾರಂಭಿಸಿ 1-2 ತಿಂಗಳಲ್ಲಿ ನಾವು ಮುಕ್ತಾಯಗೊಳಿಸಿ ನಿಮಗೆ ಸುಗಮವಾದ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಯಾರೂ ಭಯಪಡಬೇಕಾಗಿಲ್ಲ ಈಗಾಗಲೇ ನಮ್ಮ ಪೌರಾಯುಕ್ತರು ಹಾಗೂ ನಮ್ಮ AW ಸರು ಎಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಾಳೆ ನಾವು ಪೌರಾಯುಕ್ತರು ಮತ್ತು AW ಆಮೇಲೆ ನಮ್ಮ ಸಿಬ್ಬಂದಿ ನಾವೆಲ್ಲ ಬಂದು ಪರಿಶೀಲನೆ ಮಾಡಿ ಏನು ಮಾಡಬೇಕನ್ನೋದು ಅಲ್ಲಿ ಚರ್ಚಿಸಿ ಮುಂದೆ ಕ್ರಮವಹಿಸ್ತೀವಿ ನಮಸ್ಕಾರ ಒಂದು ನಿಮಿಷ ಈಗಾಗಲೇ ನಾವು ಈಗ ಮನವಿಯನ್ನು ಇಲ್ಲಿ ಬಂದಿದ್ದೀವಿ ನಾವೆಲ್ಲ ಗೋಲ್ಡಹಳ್ಳಿ ಜನರೆಲ್ಲ ಬಂದಿದ್ದೀವಿ ಇಲ್ಲೇ ಮತ್ತು ಅವ್ರು ನಮಗೆ ಇನ್ನೂ ಒಂದು 2 ತಿಂಗಳು ಅವರು ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಅವರು ಮತ್ತು
ನಾಳೆ ಅವರು ಬರ್ತಾರಂತ ಬಂದು ಅವ್ರು ಏನೋ ಅವರು ಬಂದು ಜೆ ಸಿ ಬಿ ತೊಗೊಂಬರ್ತಾರೆ ತೊಗೊಂಬಂದು ಅವರು ಏನಾದ್ರು ಪಾಲಿಷ್ ಮಾಡ್ತಾರಂತ ಅವರು ಬಂದ್ರೂ ಓಕೆ. ಆದರೆ ನಾವು ಮಂಡೇ ನಾವು ಸ್ಟ್ರೈಕ್ ನಾವು ಮಾಡೋರೆ, ಯಾವುದೇ ಪರಿಸ್ಥಿತಿಯಿಂದ ನಾವು ಮಂಡೇ 10ವರೆಗೆ ನಾವು ಮಾಡೋರೆ ಸ್ಟ್ರೈಕ್ ಮಾಡೋರು. ಸರಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬಂದು ಅದಕ್ಕೇನಾದ್ರೂ ದುರಸ್ತಿ ಕಾರ್ಯ ನಿಮಗೆ ಮಾಡಿಕೊಟ್ರೆ ಮತ್ತೆ ನೀವು ಆದ್ರೂ ಮಾಡೋರಾ? ಮೇಡಮ್ ಈಗ ನಾಳೆ ಅವ್ರು ತಾತ್ಕಾಲಿಕವಾಗಿ ಹೇಳಿದ್ದಾರೆ ಅವರು. ಆದರೆ ನಮಗೆ ಸಮಾಧಾನ ಆಗಲಿಕ್ಕರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ಲ. ಅವ್ರು ಬಂದು ಅಷ್ಟೇ ಅವರು ತೂಕು ಪಾಲಿಶ್ ಕಲ್ಲಾಗಿ ತೂಕು ಪಾಲಿಶ್ ಮಾಡೋಂಗಿಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾವು ಸ್ವಲ್ಪ ಎಲ್ಲ ನಮ್ಮ ಟೀಮ್ ಮೆಂಬರ್ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಮೇಲೆ ಓಕೆ ಅವ್ರಿಗೆ ಕೊಡ್ತೀವಿ. ಆಗ್ಲಿಕ್ಕರೆ ನಾವು ಮಂಡೇ ಮಾಡೋರೆ. ಇವತ್ತು ನಮ್ಮ ಹಳೆ ದಾಂಡಿಲಿ ಎಲ್ಲ ನಾಗರಿಕರು ಸೇರಿ ನಗರಸಭೆಗೆ ಒಂದು ಮನವಿ ಪತ್ರನ ಸಲ್ಲಿಸಿದ್ದೀವಿ. ಈ ಮನವಿ ಪತ್ರದಲ್ಲಿ ಇರುವುದಿಷ್ಟೇ, ಹಳೆ ದಾಂಡಿಲಿ ಏನು ಹದಗೆಟ್ಟ ರಸ್ತೆ ಇದೆ ಅದನ್ನು ಸರಿಯಾಗಿ ಮಾಡಿಕೊಡಬೇಕೆಂದು ಕೇಸಿ ಮಾನ್ಯ ನಗರಸಭೆ ಪೌರಾಯುಕ್ತರವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದರಂತೆ ನಗರಸಭೆಯ ಅಧಿಕಾರಿಗಳು ನಾಳೆ ಬಂದು ಸ್ಥಳ ಪರಿಶೀಲನೆ ಮಾಡಿ ರಸ್ತೆಗಳನ್ನು ಸರಿಯಾಗಿ ಒಂದು ಕಾಮಗಾರಿಯನ್ನು ಮಾಡಿಕೊಡ್ತೀವಿ ಅಂತ ಕೇಸಿ ಆಶ್ವಾಸನೆ ಕೊಟ್ಟಿದ್ದಾರೆ ಹೊರತಾಗಿ ಯಾವುದೇ ರೀತಿಯಿಂದ ಅವರು ಲಿಖಿತವಾಗಿ ಕೊಡಲಿಲ್ಲ. ಅವರು ನಾಳೆ ಬಂದು ರಸ್ತೆಗೆ ಟ್ಯಾಪೆ ಹಚ್ಚೋ ಕೆಲಸ ಮಾಡಿದರೆ ಹೋರಾಟದ ನಾಯಕರೆಲ್ಲ ಸೇರಿ ಮಂಡ್ಯ ದಿನ ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಅವರಿಗೆ ಹಳೆ ದಾಂಡಿ ನಿವಾಸಿಗಳಿಗೆ ಸರಿ ಅನ್ನಿಸ್ತಂದರೆ ಮಾತ್ರ ಹೋರಾಟನ ಹಿಂತುಕೊಳ್ತಾರೆ. ಇಲ್ಲದಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತದೆ. ನಾನು ದಾಂಡೇಲಿಯ ನಗರಸಭೆಗೆ ಮತ್ತು ಜನಪ್ರತಿನಿಧಿಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಹಳೆ ದಾಂಡೇಲಿನ ಮಳೆತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಹಳೆ ದಾಂಡೇಲಿ ಅನ್ನುವುದು ಒಂದು ಉಗಮ ಸ್ಥಳ. ಆದರೆ ಇವತ್ತು ಎಲ್ಲ ಮರಿಮಾಚ್ ಕೇಸಿ ಇವತ್ತು ಈ ಹೊಸ ದಾಂಡೇಲಿ ಬೆಳೆದಿದೆ ಅಂತ ಕೇಸಿ ಹಳೆ ದಾಂಡೇಲಿನ ಎಲ್ಲ ಇರುವಂಥ 5 ವಾರ್ಡ್ಗಳನ್ನು ರಸ್ತೆ ಹಾಳು ಮಾಡಿ ಕೇಸಿ ಇವತ್ತು ಹಳೆ ದಾಂಡೇಲಿ ರುದ್ರಭೂಮಿಗೆ ಹೋಗ್ಲಿಕ್ಕೆ ಕೂಡ ರಸ್ತೆ ಇದ್ದಂಗೆ ಆಗ್ಯದ. ಅಷ್ಟೊಂದು ಹಳೆ ದಾಂಡೇಲಿನ ಬೇಜವಾಬ್ದಾರಿ ಕೇಸಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಸ್ಥಳೀಯ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಇವತ್ತು ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಬರುವ ದಿನದಲ್ಲಿ ಹಳೆ ದಾಂಡೇಲಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಗಲಿ ರಸ್ತೆ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಂತಂದರೆ ಹಳೆ ದಾಂಡೇಲಿ ನಾಗರಿಕರೆಲ್ಲ ಸೇರಿ ದೊಡ್ಡ ಪ್ರಮಾಣದಾಗ ಆಂದೋಲನ ಮಾಡಬೇಕಾಗತ್ತೆ ಅಂತ ಕೇಸಿ ಈ ಮಾಧ್ಯಮ ಮೂಲಕ ವಿನಂತಿಸ್ತಾರೆ. ರಸ್ತೆ ಆಗ್ತಾ ಇದೆ. ಈಗಾಗಲೇ ನಾವೆಲ್ಲ ಸೇರ್ಕೇಸಿ ಮುನ್ಸಿಪಲ್ ಕಮಿಷನರ್ ಕೊಟ್ಟಿದ್ವಿ. ನಾಳೆ ಸ್ವಲ್ಪ ರಸ್ತೆ ಬಿಡ್ತಾರೆ ಅಂತ ಹೇಳ್ತಾರೆ. ಸೋಮವಾರ ತನಕ ಏನು ಬಂದು ಸರಿ ಮಾಡಿಲ್ಲ ಅಂತ ಹೇಳಿ ನಾವು ಸ್ಟ್ರೈಕ್ Right.